ಬಸವಾದಿ ಪ್ರಮುಖರ ಸಮಕಾಲೀನವರಾಗಿರ್ತಕ್ಕಂಥ ರುದ್ರಮುನಿ ಶಿವಯೋಗಿಗಳು ಕಲ್ಯಾಣ ಕ್ರಾಂತಿಯ ನಂತರ ಸೈನಿಕರೆಲ್ಲ ಬಿಜ್ಜಳರಾಜನ ಸೈನಿಕರು ಶರಣರನ್ನು ಹಿಮ್ಮೆಟ್ಟಿಸಿ ಅವರನ್ನು ಕೊಲೆಗೈಯುವಂಥ ಸಂದರ್ಭದೊಳಗೆ ಅವರನ್ನು ರಕ್ಷಣೆ ಮಾಡಿ ಉಳುವಿಗೆ ಅವರನ್ನು ತಲುಪಿಸುವಂಥ ಕಾರ್ಯದೊಳಗೆ ಮುಂಚೂಣಿಯಲ್ಲಿರ್ತಕ್ಕಂಥವರು ರುದ್ರಮುನಿ ಶಿವಯೋಗಿಗಳು. ಅಂಥ ದಿನಮಾನದೊಳಗೆ 12ನೇ ಶತಮಾನದೊಳಗೆ ಇಲ್ಲಿ ಬಂದು ಅನುಷ್ಠಾನ ಮಾಡಿ ಹೋಗಿರ್ತಕ್ಕಂಥದ್ದು ಇತಿಹಾಸ ಇದೆ. ಇದು ಬಹಳಷ್ಟು ಹಳೆಯದಾಗಿರ್ತಕ್ಕಂಥ ಇತಿಹಾಸ. ಸುಮಾರು 900 ವರ್ಷಗಳನ್ನು ಇತಿಹಾಸವನ್ನು ಒಳಗೊಂಡಿರ್ತಕ್ಕಂಥ ಮಠ. ಈ ಮಠ ಮೂಲ ಇರುವುದು ಹುಣಸಿಕಟ್ಟಿ ರುದ್ರಸ್ವಾಮಿ ಮಠ. ನಂತರದಲ್ಲಿ ಹುಣಸಿಕಟ್ಟಿಯಿಂದ ಉಳುವಿಗೆ ಹೋಗುವಂಥ ಸಂದರ್ಭದೊಳಗೆ ಇಲ್ಲಿ ಬಂದು ಅನುಷ್ಠಾನ ಮಾಡ್ತಾರೆ. ಅನುಷ್ಠಾನ ಮಾಡಿ ಬಂದಂಥ ಭಕ್ತರನ್ನು ಆಶೀರ್ವದಿಸಿ ಇವತ್ತಿಗೂ ಕೂಡ ಸಾಕಷ್ಟು ಭಕ್ತರ ಕುಲದೈವ ಶ್ರೀ ರುದ್ರಮುನೀಶ್ವರ. ಜಾತಿ ಮತ ಪಂಥಗಳನ್ನು ಮೀರಿ ಸಮಾಜಕ್ಕೆ ನೊಂದು ಬಂದವರ ಕಷ್ಟಗಳಿಗೆ ಆಗುವಂಥ ಮಠ ಶ್ರೀ ರುದ್ರಸ್ವಾಮಿ ಮಠವಾಗಿದೆ. ಇಂಥ ಮಠದೊಳಗೆ ನಾವು ಕೂಡ ಒಬ್ಬರು ಸ್ವಾಮಿಗಳಾಗಿ ಸೇವೆ ಸಲ್ಲಿಸ್ತಕ್ಕಂಥದ್ದು ಅತೀವ ಸಂತೋಷವನ್ನು ತಂದುಕೊಡ್ತದೆ. 1126ರಲ್ಲಿ ರುದ್ರಮುನಿ ಶಿವಯೋಗಿಗಳು ಬಂದು ಇಲ್ಲಿ ಅನುಷ್ಠಾನ ಮಾಡಿದ ನಂತರ ಪಾರಂಪರಿಕವಾಗಿ ಪೂಜೆ ಪುನಸ್ಕಾರ ಧರ್ಮೋಪದೇಶ ಆಚರಣೆಗಳು ನಡೀತಾ ಬಂದು ತದನಂತರದೊಳಗೆ 1926ರಲ್ಲಿ ಶಾಂಡಿಲ್ಯ ಮಹಾರಾಜರು ಅನ್ನತಕ್ಕಂಥ ಒಬ್ಬರು ಮಹಾತ್ಮರು ಬರ್ತಾರೆ. ಉತ್ತರ ಭಾರತದಿಂದ ಬಂದರು ಅಂತ ಹೇಳ್ತಾರೆ ಅಷ್ಟೇ. ಅವರು ಇಲ್ಲೇ ಮೂಲ ಇದೇ ಊರನ್ನವರು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ನೇಪಾಳದವರು ಅಂತ ಒಂದಷ್ಟು ಜನ ಅಂತಾರೆ, ಉತ್ತರ ಭಾರತದವರು ಅಂತ ಒಂದಷ್ಟು ಜನ ಅಂತಾರೆ. ಅವರು ಉಳುವಿಗೆ ಚನ್ನಬಸವಣ್ಣವ್ರ ದರ್ಶನ ಮಾಡಿಕೊಂಡು ಕವಳಸಿದ್ದೇಶ್ವರದಲ್ಲಿ ಅನುಷ್ಠಾನ ಮಾಡಿ ತದನಂತರದೊಳಗೆ ಹುಣಸಿಕಟ್ಟಿಗೆ ಬಂದು ಹುಣಸಿಕಟ್ಟಿ ಮಠವನ್ನು ನೋಡಿ ಅವರೊಳ್ಳಿಗೆ ಬರ್ತಾರೆ. ಅವರೊಳ್ಳಿಗೆ ಬಂದು ದರ್ಶನ ಮಾಡಿ ಈ ಮಠವನ್ನು ಶಿಥಿಲಗೊಂಡಿರ್ತದೆ. ಆ ಸಮಯದೊಳಗೆ ಈ ಮಠವನ್ನು ಪುನರ್ನಿರ್ಮಾಣ ಮಾಡಬೇಕಂತೇಳಿ 1926ರಲ್ಲಿ ಈ ಮಠವನ್ನು ಪುನರ್ನಿರ್ಮಾಣ ಮಾಡಿ ಈ ಮಠಕ್ಕೆ ಒಂದು ಸುಂದರವಾಗಿರ್ತಕ್ಕಂಥ ಸುವರ್ಣ ಕಳಶವನ್ನಿಟ್ಟು ಈ ಮಠ ಸಮಾಜಕ್ಕೆ ಆದರ್ಶವಾಗಲಿ, ಸಮಾಜಕ್ಕೆ ನೊಂದು ಬಂದವರಿಗೆ ಇದು ಆಧಾರವಾಗಿರಲಿ ಅಂಥೇಳಿ ಹರಸ್ಯ ಆಶೀರ್ವದಿಸಿರ್ತಕ್ಕಂಥವ್ರು ಶಾಂಡಿಲ್ಯ ಮಹಾರಾಜರು. ಶಾಂಡಿಲ್ಯ ಮಹಾರಾಜರ ಇತಿಹಾಸವನ್ನು ನೋಡಿದಾಗ ಬಹಳಷ್ಟು ಪವಾಡ ಪುರುಷರು. ಇದೇ ಮಲಪ್ರಭಾ ನದಿ ಅವರು ಕಲ್ಲು ಗಚ್ಚನ್ನು ಅರಿಲಿಕ್ಕೆ ಗಾನೆ ಕಲ್ಲನ್ನು ತರುವಂಥ ಸಂದರ್ಭದೊಳಗೆ ಮಲಪ್ರಭಾ ನದಿ ಇಬ್ಬಾಗ ಆಗ್ಯದ ಅಂತ ಹೇಳ್ತಾರೆ. ಇಲ್ಲಿ ದುಡಿದಿರ್ತಕ್ಕಂಥವ್ರಿಗೆ ಪಗಾರ ಕೊಡಬೇಕಾದ್ರೆ ಇಲ್ಲಿ ನಮ್ಮ ಮಠದ ಎದುರುಗಡೆ ಇರ್ತಕ್ಕಂಥ ಅರಳಿ ಮರದೊಳಗೆ ಇರ್ತಕ್ಕಂಥ ಎಲೆಯನ್ನು ಹರಿದು ಕೊಡ್ತಿದ್ರು ಅನ್ನತಕ್ಕಂಥ ಇತಿಹಾಸವನ್ನು ಸಾಕಷ್ಟು ಜನ ಭಕ್ತರು ಈಗೂ ಕೂಡ ಶಾಂಡಿಲ್ಯ ಮಹಾರಾಜರ ಇತಿಹಾಸವನ್ನು ಹೇಳ್ತಾರೆ. ಇಲ್ಲೇ ಮಠದಿಂದ ನೈಋತ್ಯ ಭಾಗಕ್ಕೆ ಒಂದು ಬಾವಿ ಇದೆ. ಆ ಬಾವಿ ಒಳಗೆ ನೀರನ್ನು ತಗೊಂಡು ಬಂದು ಮತ್ತು ಕಾಯಿಲೆಗಳು ಹೋಗ್ತಾ ಬರತಕ್ಕಂಥ ಪ್ರತೀತಿ ಈಗೂ ಕೂಡ ಇದೆ. ನಮ್ಮ ಮಠದ ವಿಶೇಷ ಏನಂತಂದ್ರೆ ಇಲ್ಲಿ ಸಾಗವಾನಿ ಎಲೆ ಒಳಗೆ ಪ್ರಸಾದವನ್ನು ಮಾಡ್ತಾರೆ. ಸಾಗವಾನಿ ಎಲೆ ಒಳಗೆ ಪ್ರಸಾದ ನಡೀತದೆ. ಇಲ್ಲಿ ಭಾಳಷ್ಟು ಜನ ಇವತ್ತು ಶಿವರಾತ್ರಿ ಏಕಾದಶಿ ಇರುವುದರಿಂದ ನಾಳೆ ಮಹಾಪ್ರಸಾದ ಇರ್ತದೆ, ಪಲ್ಲಕ್ಕಿ ಉತ್ಸವ ನಡೀತದೆ. ಇನ್ನೂ ಹಲವಾರು ಪವಾಡಗಳು ನಮ್ಮ ಮಠದೊಳಗೆ ನಡೆದಿದ್ದಾವೆ. ಮತ್ತು ಈ ಮಠಕ್ಕೆ ಭಾಳಷ್ಟು ಜನ ಭಕ್ತರು ತಮ್ಮ ಮನಸ್ಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋಕ್ಕಾಗಲಾರ್ದಂಥವ್ರು ಬಂದು ಶ್ರೀಮಠಕ್ಕೆ ಬಂದು ಭಗವಂತನ ಹತ್ತಿರ ಪ್ರಾರ್ಥನೆ ಮಾಡಿಕೊಂಡು, ಇಲ್ಲಪ್ಪ ಭಗವಂತ ನನಗಿಂತ ಒಂದು ಸಮಸ್ಯೆ ಇದೆ, ಈ ಸಮಸ್ಯೆಗೆ ಏನಾದರೂ ಪರಿಹಾರ ಕೊಡುವಂತೆ ಸಂಕಲ್ಪ ಮಾಡಿಕೊಂಡು ಹೋದರೆ ಸಾಕು ಅವರ ಸಮಸ್ಯೆಗೆ ಪರಿಹಾರ ಸಿಕ್ಕಿರ್ತಕ್ಕಂಥ ನಿದರ್ಶನಗಳು ಇನ್ನೂ ಕೂಡ ನಮ್ಮ ಕಣ್ಣು ಮುಂದೆ ನಡೀತಾ ಇದ್ದಾವೆ. ಅಂದ ಮಾಡಿರ್ತಕ್ಕಂಥ ಪವಾಡಗಳು ಇಂದು ನಮ್ಮ ಕಣ್ಣೆದುರಿಗೆ ಕಟ್ಟಿದ ಹಾಗೆ ಇವೆ ಅನ್ನತಕ್ಕಂಥದ್ದನ್ನು ನಾವೆಲ್ಲರೂ ಭಾಳಷ್ಟು ಜನ ಭಕ್ತರು ಇದನ್ನು ಇವತ್ತಿಗೂ ಕೂಡ ಮನಗೊಂಡಿದ್ದಾರೆ ಅಂತಕ್ಕಂಥದ್ದು ಈ ಮಠದ ಇತಿಹಾಸ. ಒಂದೇ ದಿನಕ್ಕೆ ಹೇಳಿದರೂ ಮುಗಿಯೋದಿಲ್ಲ. ಭಾಳ ದೊಡ್ಡದಾಗಿರ್ತಕ್ಕಂಥ ಇತಿಹಾಸ ಅದು. ಸತ್ಯ ಎತ್ತಿಗೆ ಜೀವ ಕೊಟ್ಟಿರ್ತಕ್ಕಂಥವ್ರು ಶಾಂಡಿಲ್ಯ ಮಹಾರಾಜರು. ನಮ್ಮ ಗುಡ್ಡದೊಳಗೆ ಮಲ್ಗಿ ಹೂ ಅದಾವೆ. ಇನ್ನೊಂದು 1.5 ತಿಂಗಳು ಬಿಟ್ಟು ಗುಡ್ಡ ತುಂಬ ಎಲ್ಲ ಮಲ್ಗಿ ಹೂ ಆಗ್ತದೆ. ಒಬ್ಬರು ಮನೆಗೆ ಬರ್ತಾರೆ ಈ ಶಾಂಡಿಲ್ಯ ಮಹಾರಾಜರು ಭಕ್ತರು. ಅವರೊಳ್ಳಿ ಒಳಗೆ ಮನೆಗೆ ಬಂದಾಗ ಅವರು ಒಂದಿಷ್ಟು ಮೇನಗಳನ್ನು ಹಿಡ್ಕೊಂಡು ಬಂದಿರ್ತಾರೆ. ಮೇನ ಹಿಡ್ಕೊಂಡು ಬಂದಾಗ ಸ್ವಾಮಿಗಳು ಬಂದಿರ್ತಾರೆ, ಸಾಧುಗಳು ಬಂದ್ರಂತೆ ಅರಿವಿ ಮುಚ್ತಾರೆ. ಅರಿವಿ ಮುಚ್ಚಿದ ನಂತರ ಅವು ಮನೆ ಒಳಗೆ ಬಂದು ಹೊರಗೆ ಹೋಗಿ ಹೊಡೆದ ಆ ಮೀನುಗಳೆಲ್ಲ ಮಲ್ಗಿ ಹೂ ಆಗಿತ್ತು ಅಂತೆ. ಆ ಮಲ್ಗಿ ಹೂವನ್ನು ಚೆಲ್ಲಿದ್ದು ಇವತ್ತು ಗುಡ್ಡದ ತುಂಬನೂ ಕೂಡ ಮಲ್ಲಿಗೆ ಹೂವಿನ ಕಂಟಿ. ಅಂದರೆ ಇವತ್ತಿಗೂ ಕೂಡ ಇಲ್ಲಿ ಪವಾಡಗಳ ನಿದರ್ಶನ ಮತ್ತು ಪವಾಡ ಕಣ್ಣು ಮುಂದೆ ಕಟ್ಟುವ ಹಾಗೆ ಕೂಡ ಈ ಸದ್ಯದಲ್ಲಿಯೂ ಕೂಡ ನಡೀತಾ ಇದ್ದೇವೆ ಅಂತಕ್ಕಂಥದ್ದನ್ನು ಸಮಾಜದ ನಾವು ಹೇಳೋದಲ್ಲ, ಸಮಾಜನೇ ಇದನ್ನು ಹೇಳ್ತದೆ. ಮತ್ತು ಮಠ ಇಲ್ಲಿರ್ತಕ್ಕಂಥ ಗದ್ದುಗೆಯ ಪ್ರಭಾವ ಇಡೀ ಸಮಾಜದಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಜನರೆಲ್ಲರೂ ಪ್ರತಿದಿನಾನೂ ಕೂಡ ಆರಾಧನೆ ಮಾಡ್ತಾರೆ. ಅವನ್ನೆಲ್ಲ ಮಲಕ್ಕೆ ಹಾಕ್ತಾರೆ. ಅವುಗಳನ್ನು ಸ್ಮರಣೆ ಮಾಡ್ಕೊಳ್ತಕ್ಕಂಥ ಇತಿಹಾಸ ನಮ್ಮ ಖಾನಾಪುರದಲ್ಲಿ ನಡೀತಾ ಇದೆ ಅನ್ನತಕ್ಕಂಥದ್ದನ್ನು
ಶಿವಯೋಗಿಗಳ ತಾಯಿ ಅಂತ ಹೇಳ್ತಾರೆ. ಈ ಕ್ಷೇತ್ರದ ಅಧಿದೇವತೆಯೂ ಹೌದು. ಈ ಕ್ಷೇತ್ರಕ್ಕೆ ಏನೇ ತೊಂದರೆಗಳು ಬಂದರೂ ಕೂಡ ಮೊದಲಿಗೆ ಈ ಕ್ಷೇತ್ರವನ್ನು ಕಾಪಾಡುವಂಥದ್ದು, ಈ ಕ್ಷೇತ್ರದಲ್ಲಿ ಮೊದಲಿಗೆ ಆರಾಧನೆಯನ್ನು ನಡೀತಕ್ಕಂಥದ್ದು ತಾಯಿಗೆ. ರುದ್ರಮುನಿ ಶಿವಯೋಗಿಗಳ ತಾಯಿ ಅಂತ ಕರೀತಾರೆ. ತಾಯಿ ಹೆಸರು ಕುಂಕೆಮ್ಮ ದೇವಿ ಅಂತ ಕರೀತಾರೆ, ಇನ್ನು ರುದ್ರಮ್ಮನವರು ಅಂತ ಕರೀತಾರೆ. ಹುತ್ತದ ಆಕಾರದಲ್ಲೇ ಇದೆ, ಮೂರ್ತಿ ಇಲ್ಲ. ಅದು ಮೊದಲೇನೂ ಕೂಡ ಸಂಪ್ರದಾಯದ ಅದೇ ರೀತಿ ಪೂಜೆ ಕೊಡಿಸ್ತಾರೆ. ಇದೇ ಗಿಡದಾಗಿಂದ ಎಲ್ಲಿನ ಕರೆದು ಅವ್ರಿಗೆ ಕೊಡೋದಂತ. ಅವನು ಅವನಿಗೆಷ್ಟು ನನಗೆ ಭಾಳ ಆಗ್ತೈತಿ ಅಂತ ಬೇರೆ ಕಲ್ಪನೆ ಮಾಡ್ಕೊಂಡಂತಂದ್ರೆ ಆಗುವಂಗಿಲ್ಲ. ಅವ್ನು ಎಷ್ಟು ದುಡ್ದಿರ್ತಾನೋ 2 ದಿನ ದುಡಿದಾಗ ದುಡ್ದಷ್ಟೇ ಕೂಲಿ ಅಂತೇಳಿ ಅವ್ನು ಎಷ್ಟು ದುಡ್ದಿರ್ತಾನಲ್ಲ ಅಷ್ಟೇ ಕೂಲಿ ಆಗೋದು. ಮತ್ತು ಅಕಸ್ಮಾತ್ವಾಗಿ ಅವರಿಗೆ ಒಂದಷ್ಟು ದಿನದಾಗ ಎಲಿ ಇರೋಂಗಿಲ್ಲ, ಅವಾಗ ಎಲ್ಲಿಯಾಗ ಕೈ ಹೇಗೆ ತೆಗೆದು ಕೊಟ್ಬಿಡೋದು. ಈ ಸದ್ಯಕ್ಕಾದ್ರೆ ಈಗ ಭಾಳ ವರ್ಷಕ್ಕಲ್ಲ, ಸುಮಾರು ಈಗ 97ನೇ ವರ್ಷ 98ನೇ ವರ್ಷ. ಒಂದು 1926ರಲ್ಲಿ ರುದ್ರಮುನಿ ಶಿವಯೋಗಿಗಳು ಬಂದು ಅಂತ ಬಂದಿದೆ. 1926ರಲ್ಲಿ ಶಾಂಡಿಲ್ಯ ಮಹಾರಾಜರು ಗದ್ದುಗೆ ಇರ್ತಕ್ಕಂಥದ್ದನ್ನು ಇದೊಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಇದನ್ನು ಪುನರ್ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ ಶಾಂಡಿಲ್ಯ ಮಹಾರಾಜರಿಗೆ ಸಲ್ತದೆ. ಮಠವನ್ನು 1926ರಲ್ಲಿ ನಿರ್ಮಾಣ ಆಗಿರೋದರಿಂದ ಒಂದು 100 ವರ್ಷ ಬರುವಂಥ 2026ಕ್ಕೆ ಒಂದು 100 ವರ್ಷ ಆಗ್ತದೆ. ಆ ನಿಟ್ಟಿನೊಳಗೆ ಈ ಮಠ ಸ್ವಲ್ಪ ಶಿಥಿಲಗೊಂಡಿತ್ತು. ಭಕ್ತರೆಲ್ಲರೂ ಕೂಡಿ ದೊಡ್ಡಪ್ಪರ ಸಂಕಲ್ಪ ಇತ್ತು, ಲಿಂಗೈಕ್ಯ ಪರಮ ಪೂಜ್ಯ ಶಾಂಡಿಲ್ಯ ಮಹಾಸ್ವಾಮಿಗಳ ಸ್ವಾಮೀಜಿಯವರ ಸಂಕಲ್ಪ ಈ ಮಠವನ್ನು ಪುನರ್ನಿರ್ಮಾಣ ಮಾಡಬೇಕಂತೇಳಿ. ಶಾಂಡಿಲ್ಯ ಮಹಾರಾಜರು ಮಠ ಕಟ್ಟಿದರು. ತದನಂತರದಲ್ಲಿ ಶಾಂಡಿಲ್ಯ ಸ್ವಾಮಿಗಳ ಸಂಕಲ್ಪ ಮಠವನ್ನು ಕಟ್ಟಬೇಕು ಅನ್ನುವಂಥ ಸಂಕಲ್ಪದ ವಿಚಾರ ಅದು ಹಾಗೆ ಉಳಿತು. ಭಕ್ತರೆಲ್ಲ ಕೂಡಿ ಇಲ್ಲ ಒಂದು ಮಠ ಕಟ್ಟೋಣ ಕಲ್ಲಿಂದು ಅಂಥೇಳಿ ವಿಚಾರ ಮಾಡಿದಾಗ ಪೂರ್ವಭಾವಿ ಸಭೆ ಒಳಗೆ ಅಜ್ಜಾರ ಏನೋ ಆಗಲಿ, ಅದು ಹನಿ ಹನಿ ಕೂಡಿದ್ರೆ ಹಳ್ಳ, ತೆನಿ ತೆನಿ ಕೂಡಿದ್ರೆ ರಾಶಿ, ಕೋಟಿ ರೂಪಾಯಿ ಕೊಡುವಂಥ ಭಕ್ತರು ಬೇಡ, ಕೋಟಿ ಜನ ಭಕ್ತರು ಬೇಕಂತೇಳಿ ನಮ್ಮ ಮಠದ ಚಿಂತನೆಯ ಮುಖಾಂತರ ಭಾಳಷ್ಟು ಜನ ಭಕ್ತರೆಲ್ಲರೂ ಸೇರಿ ನಾವೆಲ್ಲರೂ 1 ರೂಪಾಯಿ ಕೊಟ್ಟರೂ ಕೂಡ ಮಠಕ್ಕೆ ಒಂದು ಅನುಕೂಲ ಆಗ್ತೈತಿ, ಆದಷ್ಟು ಒಂದು ಮಠ ಕಟ್ಟತ್ತೀವಿ, ದೊಡ್ಡದಾಗೆ ಕಟ್ಟೋಣ ಅನ್ನುವಂಥ ವಿಚಾರ ಇಟ್ಕೊಂಡು ಸುಮಾರು ಒಂದು 5-5.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಿಲಾಮಯವಾಗಿ, ಕಬ್ಬಿಣ ಇಲ್ಲ, ಸಿಮೆಂಟ್ ಇಲ್ಲ, ಕಡಿ ಇಲ್ಲ, ಏನೂ ಇಲ್ಲ, ಬರೀ ಕಲ್ಲಿನಿಂದ ಮಾತ್ರ ಮಠವನ್ನು ಕಟ್ತಾ ಇದ್ದೇವೆ. ಮುರುಡೇಶ್ವರದಿಂದ ಶಿಲ್ಪಿಗಳು ಕೂಡ ಆಗಮಿಸಿ ಒಳ್ಳೆಯ ಕೆತ್ತನೆ, ನಂದಿ ಮತ್ತು ವಿಶೇಷವಾಗಿರ್ತಕ್ಕಂಥ ಶಿವನನ್ನು ಸೂಚಿಸುವಂಥ ಒಂದಿಷ್ಟು ಚಿಹ್ನೆಗಳ ಮುಖಾಂತರ ಆ ಮಠವನ್ನು ಕಟ್ಟುವಂಥ ನಿರ್ಧಾರ ಮಾಡಿದೆ. ಮಠ ದ್ರಾವಿಡ ಶೈಲಿ ಒಳಗೆ ಮಠ ನಿರ್ಮಾಣ ಆಗ್ತಾ ಇದೆ. ಇಲ್ಲೇ ಶಿಲ್ಪಿಗಳು ಕೂಡ ಅದಾರ. ಅವರು ಯಾವ ರೀತಿ ನಡೆದಂತೇಳಿ ನೀವು ಅವ್ರನ್ನ ಬಹುಶಃ ಇದು 2026ಕ್ಕೆ ಮಠವನ್ನು ಒಂದಿಷ್ಟು ಹಂತಕ್ಕೆ ತಂದು ಬರುವಂಥ 2026 ಮುಗೀತು ಅಂತಂದ್ರೆ ಶತಮಾನೋತ್ಸವ ಮಾಡಬೇಕು ಅನ್ನುವಂಥ ಒಂದು ಆಸೆ ಇದೆ ಭಕ್ತರದೆಲ್ಲದು. ನಮ್ಮದು ಕೂಡ ಒಂದು ಆಸೆ ಆಗಿದೆ. ಭಗವಂತ ಅದನ್ನು ಕೈಗೂಡಿಸ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋದು.
ಗೋಶಾಲೆಯನ್ನು ನಾವು ಮೊದಲಿಂತ್ರನೂ ಕೂಡ ಮಠದೊಳಗೆ ಗೋವುಗಳಿದ್ವು. ಸುಮಾರು ಒಂದು 7-8 ಗೋವುಗಳು ಮಾತ್ರ ಇದ್ವು. ಪೂಜೆಗೆ ಹಾಲು ಮತ್ತೊಂದಿಷ್ಟು ನಾವು ವಿಭೂತಿ ರೆಡಿ ಮಾಡ್ಕೊಳ್ಳಿಕ್ಕೆ ಮಾತ್ರ ಉಪಯೋಗ ಅಷ್ಟಕ್ಕೆ ನಾವಿತ್ತು. ತದನಂತರದೊಳಗೆ ಏನಾದರೂ ಒಂದು ಮಾಡಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಒಂದು ದಿನ ಹಾಗೆ ಸುಮ್ಮನೆ ಒಂದು ಕಡೆ ಭಕ್ತರ ಮನೆಗೆ ಹೋಗಿದ್ವಿ. ಅಜ್ಜಾರ ಮಠದೊಳಗೆ ಒಂದು ಗೋಶಾಲೆ ಇದ್ರೆ ಚೆನ್ನಾಗಾಗ್ತದೆ, ನಾನೊಂದಿಷ್ಟು ಆಕಳುಗಳನ್ನು ಕೊಡ್ತೀನಿ ಅಂತೇಳಿ ಒಬ್ಬರು ಒಂದು 25 ಆಕಳುಗಳನ್ನು ಕೊಟ್ಟರು ನಮಗೆ. ಒಬ್ಬರೇ ಅವರು ಹಳಿಯಾಳದ ಹತ್ತಿರ ಮಂಗಳವಾಡಲ್ಲಿ ಬರ್ತದೆ. ಮಂಗಳವಾಡದೊಳಗೆ ಇರ್ತಕ್ಕಂಥವ್ರು ಪರಶುರಾಮ್ ಜವಳೇಕರ್ ಅಂತೇಳಿ ಅವ್ರ ಕುಟುಂಬದವ್ರು ಒಂದಿಷ್ಟು ಆಕಳುಗಳನ್ನು ಕೊಟ್ಟು ಹುಟ್ಟು ಹಬ್ಬದ ನಿಮಿತ್ತ ಅಜ್ಜಾರ 25 ಆಕಳ ಕೊಡ್ತೇವೆ ಅಂತ ಹೇಳ್ಬಿಟ್ಟು ಅದ್ರ ನಂತರದೊಳಗೆ ಗೋಶಾಲೆ ಪ್ರಾರಂಭ ಮಾಡಿದ್ವಿ. ಅದ್ರ ಗೋವುಗಳನ್ನು ಸಾಕುವುದರಿಂದ ನಾವು ಗೋವುಗಳ ಪ್ರಾರಂಭ ಮಾಡಿದಾಗಿಂತ ನಮ್ಮ ಮಠದ ಚಿತ್ರಣವೂ ಕೂಡ ಭಾಳಷ್ಟು ಬದಲಾಗಿದೆ. ಗೋವು ಭಾಳಷ್ಟು ಸಂಪತ್ತು ಲಕ್ಷ್ಮಿ. ಮೊದಲಿನ ಕಾಲದೊಳಗೆ ರಾಜ ಮಹಾರಾಜರು ಎಷ್ಟು ಭೂಮಿ ಐತಿ ಎಷ್ಟು ಬಂಗಾರ ಐತಿ ಅಂತ ಹೇಳ್ತಿರ್ಲಿಲ್ಲ. ನೀ ಹೆಂಗೆ ಶ್ರೀಮಂತದೀಪ ಅಂತಂದ್ರೆ ನನ್ನಂತೆ ಇಷ್ಟು ಕುದುರೆಗಳದಾವು, ಇಷ್ಟು ಆಕಳುಗಳದಾವು, ಇಷ್ಟು ಆನೆಗಳದಾವು ಅಂತ ಹೇಳ್ತಿದ್ರು, ಇಷ್ಟು ಕಾಲಾಳುಗಳದಾರು ಅಂತ ಹೇಳ್ತಿದ್ರು. ಅದೇ ರೀತಿ ನಮ್ಮ ಮಠದೊಳಗೂ ಕೂಡ ನಿಮ್ಮ ಆಸ್ತಿ ಏನ್ರಿ ಅಂತ ಕೇಳಿದ್ರೆ ನಮ್ಮ ಮಠಕ್ಕೆ 1 ಎಕರೆ ಆಸ್ತಿನೂ ಕೂಡ ಇಲ್ಲ. ಆದರೆ ನಿಮ್ಮ ಆಸ್ತಿ ಏನಂತ ಕೇಳಿದರೆ ಸುಮಾರು ಇವತ್ತೊಂದು 57-58 ಆಕಳುಗಳನ್ನು ಇದ್ದಾವೆ ಮತ್ತು ಸಾಕಷ್ಟು ಜನ ಭಕ್ತರದಾರು. ಇದೇ ನಮ್ಮ ಮಠದ ಆಸ್ತಿ ಏನಂದ್ರೆ ಗೋವುಗಳು, ಭಕ್ತರು, ಪರಿಸರನ ನಮ್ಮ ಆಸ್ತಿ ಅನ್ನತಕ್ಕಂಥದ್ದನ್ನು ದೃಷ್ಟಿಯೊಳಗೆ ಇಟ್ಕೊಂಡು ಮಾಡಿದ್ವಿ. ಇನ್ನೂ ಒಂದು ಕೆಲವು ದಿನಗಳ ನಂತರ ಸ್ವಲ್ಪ ಗೋಶಾಲೆಯನ್ನು ಕಟ್ಟಡ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀವಿ. ಇನ್ನೊಂದು 6-7 ತಿಂಗಳಲ್ಲಿ ಪೂರ್ತಿ ಕೆಲಸ ಮುಗಿದ ನಂತರ ಸಾವಯವ ಆಹಾರ ಬೆಳೀತಕ್ಕಂಥವ್ರಿಗೆ ನಾವು ಎರೆಹುಳ ಗೊಬ್ಬರವನ್ನು ಕೊಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡಾಗ ಆ ಭಗವಂತ ಆದಷ್ಟು ಬೇಗ ಅದನ್ನು ನೆರವೇರಿಸಲಿ ಅಂತೇಳಿ ಅವನಲ್ಲಿ ಒಂದು ಪ್ರಾರ್ಥನೆ, ಆ ಗೋವುಗಳ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ ಅನ್ನೋದೊಂದು ಸಂಕಲ್ಪ. ನಾಳೆ ಮಹಾಶಿವರಾತ್ರಿಯ ಪ್ರಯುಕ್ತ ಇವತ್ತು ಉಪವಾಸ, ರಾತ್ರಿ ಜಾಗರಣೆ ನಡೀತದೆ, ಭಜನೆಗಳು ನಡೀತವೆ. ನಾಳೆಯ ದಿನ ಅಮಾವಾಸ್ಯೆಯ ನಿಮಿತ್ತ ಪಲ್ಲಕ್ಕಿ ಉತ್ಸವ ಭಾಳಷ್ಟು ವಿಶೇಷವಾಗಿ ನಡೀತದೆ. ಸಕಲ ಸಂಪತ್ತಾದಿಗಳೆಲ್ಲೂ ಎಲ್ಲರೂ ಆ ಉತ್ಸವದೊಳಗೆ ಪಾಲ್ಗೊಂಡು ಶ್ರೀ ರುದ್ರಮುನಿ ಶಿವಯೋಗಿಯ ಆಶೀರ್ವಾದವನ್ನು ಪಡೆದುಕೊಂಡು ಎಲ್ಲರಿಗೂ ಶರಣಾರ್ಥಿ. ಈ ಚಾನಲ್ ಮುಖಾಂತರ ಮತ್ತೊಂದು ತಿಳ್ಕೊಳ್ಳೋದು ಅಂತಂದ್ರೆ ಮಠ ಕಟ್ಟಾಕ್ತೀವಿ, ತಾವು ಕೊಡೋದಕ್ಕೆ ಕಾಣಿಕೆ ಕೊಡುವುದಕ್ಕೆ ಬರುವಂಥ ಭಕ್ತಾದಿಗಳು ಮಠ ಹೆಂಗೆ ನಡೀತದ, ಏನಾದರೂ ತಪ್ಪು ತಡೆಗಳಿದ್ರೆ ಒಂದಿಷ್ಟು ಜರ ಇದು ಹಿಂಗಲ್ಲ, ಇದನ್ನ ಬದಲಾವಣೆ ಮಾಡಿಕೊಡ್ರಿ ಅಂತ ಹೇಳೋದಕ್ಕಾದ್ರೂ ಒಂದು ಸಾರಿ ಮಠಕ್ಕೆ ಬಂದು ನೋಡ್ರಿ ಅನ್ನುವಂಥ ಕರೆಯನ್ನು ಕೊಡ್ತಾ ಎಲ್ಲರಿಗೂ ಶರಣ.